ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ನಾರ್ಮಲಾಗಿ ಕಿಚನ್ನ ಕ್ಲೀನ್ ಮಾಡಿಕೊಂಡು ಕುಡಿಯೋದಕ್ಕೆ ನೀರು ಕಾಯಕ್ಕಿಟ್ಕೊಂಡೆ. ಇನ್ನು ನಾನು ಪ್ರೆಗ್ನೆಂಟ್ ಆದಾಗಿಂದನೂ ಕಿಚನ್ ಡೀಪ್ ಕ್ಲೀನಿಂಗ್ ಕೆಲಸಕ್ಕೆ ಹೋಗಿಲ್ಲ. ನಾನು ಮೇಲೆ ಕ್ಲೀನ್ ಮಾಡ್ಕೊತಾ ಇದ್ದೆ. ಹಾಗಾಗಿ ಹಾರ್ಡ್ ಸ್ಟೇನ್ಸ್ ಎಲ್ಲ ಟೈಲ್ಸ್ ಮೇಲಾಗಲಿ ವಾರ್ಡ್ರೋಬ್ ಮೇಲಾಗಲಿ ಹಾಗಾಗಿ ಉಳ್ಕೊಂಡ್ಬಿಟ್ಟಿತ್ತು. ಲಾಸ್ಟ್ ವೀಕಲ್ಲಿ ಅಷ್ಟೇ ನಮ್ಮಮ್ಮ ಕಿಚನ್ನ ಡೀಪಾಗಿ ಕ್ಲೀನ್ ಮಾಡಿಕೊಟ್ರು. ನಾನು ಅಡುಗೆ ಮಾಡಿದ ಪ್ರತಿ ಸತಿನೂ ಟೈಲ್ಸ್ ಮೇಲೆ ಕ್ಯಾಬಿನೆಟ್ಸ್ ಮೇಲೆಲ್ಲ ಈ ಥರ ಬೀಳ್ತಾನೆ ಇರುತ್ತೆ. ಸೊ ಇದನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ರೆಗ್ಯುಲರಾಗಿ ಕ್ಲೀನ್ ಮಾಡಿಲ್ಲ ಅಂದರೆ ಸ್ಟೇನ್ಸ್ ಹಾಗೆ ಉಳ್ಕೊಳ್ಳುತ್ತೆ. ಅಡುಗೆ ಮಾಡಬೇಕಾದ್ರೆ ಜಾಸ್ತಿ ಒಗ್ಗರಣೆ ಹಾಕಿದಾಗ ಎಣ್ಣೆ ಸಿಡಿಯುತ್ತಲ್ಲ, ಆ ಕರೆನೇ ಜಾಸ್ತಿ ಎಲ್ಲದಕ್ಕೂ ಅಂಟ್ಕೊಂಡ್ಬಿಟ್ಟಿರುತ್ತೆ. ಇನ್ನು ಪ್ರತಿ ಸತಿ ಅದನ್ನೆಲ್ಲ ಉಜ್ಜಿ ಕ್ಯಾಬಿನೆಟ್ಸು ಟೈಲ್ಸ್ ಎಲ್ಲ ಹಾಳಾಗಬಾರ್ದು ಅಂತ ಅಂದ್ಬಿಟ್ಟು ನಾನು ಈ ಸ್ಟಿಕ್ಕರ್ನ ಆರ್ಡರ್ ಮಾಡಿದೆ. ಅದನ್ನು ನೀಟಾಗಿ ಸ್ಟಿಕ್ ಆನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ಟವ್ ಎಲ್ಲ ಎತ್ತಿ ಈ ಕಡೆ ಇಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದು ಅವರೇ ನೀಟಾಗಿ ನನಗೆ ಇದನ್ನು ಪೇಸ್ಟ್ ಮಾಡಿಕೊಟ್ರು. ಸ್ವಲ್ಪ ಏರ್ ಬ್ಲಾಕ್ ಆಗೋ ಚಾನ್ಸಸ್ ಇತ್ತು. ನಾವು ನೋಡಿಕೊಂಡು ಮೆಷರ್ಮೆಂಟ್ ನೋಡಿಕೊಂಡು ಚೆಕ್ ಮಾಡ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಸ್ಟಿಕ್ ಆಗುತ್ತೆ. ಆ್ಯಂಡ್ ನಾನು ತರಿಸಿದ್ದು ಒಂದೇ ರೋಲು. ನನಗೆ ಟೈಲ್ಸಿಗೆ ಮಾತ್ರ ಆಯಿತು, ಕ್ಯಾಬಿನೆಟ್ಸ್ಗೆ ಆಗಲಿಲ್ಲ. ಸೊ ಇನ್ನೊಂದು ರೋಲ್ ತರಿಸ್ಕೊಂಡ್ರೆ ನೀಟಾಗಿ ಕ್ಯಾಬಿನೆಟ್ಸ್ಗೆಲ್ಲ ಕೂಡ ಹಾಕೊಬೋದು ಅಂತ ಅನ್ನಿಸ್ತು. ಇನ್ನು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಕಿಚನಲ್ಲಿ ಆರ್ಡರ್ ಕಾಣಲ್ಲ, ತುಂಬ ನೀಟಾಗಿ ಕಾಣುತ್ತೆ. ಸೊ ನಿಮಗೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಡೈರೆಕ್ಟಾಗಿ DM ಗೆ ಕಳಿಸ್ತೀನಿ.